ದಲಿತರ ಸ್ಮಶಾನಗಳೇ ಇಲ್ಲ. ದಂಡಾಧಿಕಾರಿಗಳೇ ದಲಿತರಿಗೆ ಸ್ಮಶಾನ ಕುಡಿ, ದಲಿತರಿಗೆ ಕುಡಿಸುವುದೇ ಅಬ್ಕಾರಿ ಕೆಲಸ. ಗಣೇಶ ಹೊತ್ತ ಹನುಮಂತು ಬುಸ್ ಅಂದ್ರು ನಾಗಪ್ಪ. ಅಬ್ಕೇರಿಯಲ್ಲಿ ದಲಿತರ ಸ್ಮಶಾನವನ್ನೇ ನುಂಗಿದ್ದ ಗೌತಮ್ ಸೇಟು. ದಲಿತರ ಮುಖಂಡರುಗಳ ಗಂಭೀರ ಆರೋಪ. ಕ್ಷೇತ್ರದಲ್ಲೇ ಇದ್ರು ಶಾಸಕರು, ದಲಿತರ ಸಭೆಗೆ ಬರಲೇ ಇಲ್ಲ. ದಲಿತರ ನೋವು ಇಂತಿಷ್ಟು ಚನ್ನಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ SC/ST ಕುಂದುಕೊರತೆ ಸಭೆಯಲ್ಲಿ ಕಂಡುಬಂದ ಕೊರತೆಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಸಭೆ ಪ್ರಾರಂಭವಾಗುತ್ತಿದ್ದಂತೆ ದಲಿತ ಮುಖಂಡರ ಹೋಲ್ಸೇಲ್ ಸಮಸ್ಯೆ, ದಲಿತರಿಗೆ ಸ್ಮಶಾನಗಳೇ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಹೆಣ ಉಳಲು ಸಮಸ್ಯೆಗಳಿವೆ. ಸಾಕಷ್ಟು ಸಭೆಗಳಲ್ಲಿ ನಿರ್ಣಯವಾದರೂ ಈ ಸಭೆಯಲ್ಲಿಯೂ ಇದೇ ನಿರ್ಣಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ದಲಿತ ಮುಖಂಡರುಗಳು. ಮುಂಜಾನೆ 5ರಲ್ಲಿಯೇ ಪ್ರತಿ ಗ್ರಾಮ ಚಿಲ್ಲರೆ ಅಂಗಡಿಯಲ್ಲಿ ಹಾಲು ಸಿಗದಿದ್ದರೂ ಸಿಗುತ್ತದೆ ಆಲ್ಕೋಹಾಲ್. 80% ಸೇವಿಸುವವರು ಈ ನೆಲದ ದಲಿತರು. ಈ ಅವ್ಯವಸ್ಥೆಗೆ ಅಬ್ಕಾರಿ ಇಲಾಖೆ ಕೃಪಪೋಷಿತ ಎಂದರೆ ತಪ್ಪೇನಿಲ್ಲ ಎಂದು ಅಬ್ಕಾರಿ ಇಲಾಖೆ ಜಾಡಿಸಿದ ಮುಖಂಡರುಗಳು. ತಾಲೂಕು ಕಚೇರಿಯಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಎಷ್ಟು ಸರಿ ಎಂದು ದಂಡಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತಯ್ಯ ಮತ್ತಿಕೆರೆ. ಗರಂ ಆದ ದಂಡಾಧಿಕಾರಿ ನಾಗೇಶ್ ಅವರು, ಮೊದಲು ಆಗುವ ಸಭೆ ಮುಗಿಸಿ ನಂತರ ಕಚೇರಿಯಲ್ಲಿ ಚರ್ಚೆ ಮಾಡೋಣ. ಇದಕ್ಕೆ ಮುಖಂಡರುಗಳ ಗ್ರೀನ್ ಸಿಗ್ನಲ್. ಅಬ್ಕೆರೆಯಲ್ಲಿ ದಲಿತರ ಸ್ಮಶಾನವಿದ್ದ ಕಟ್ಟೆಯನ್ನೇ ನಿವೇಶನಗಳಾಗಿ ಬದಲಾವಣೆ ಮಾಡಿರುವ ಗೌತಮ್ ಸೇಟು ಬಗ್ಗೆ ಗಂಭೀರವಾಗಿ ಆರೋಪಿಸಿ ತನಿಖೆ ಮಾಡುವಂತೆ ದಂಡಾಧಿಕಾರಿಗಳಿಗೆ ಒಕ್ಕರಲ್ಲ ಮನವಿ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್, ನಗರ ಸಿಪಿಐ ರವಿಕಿರಣ್, ರೂರಲ್ ಸಿಪಿಐ ಪ್ರಕಾಶ್, ಸಮಾಜ ಕಲ್ಯಾಣಾಧಿಕಾರಿ ಸರೋಜಮ್ಮ ಹಾಜರಿದ್ದರೆ ಸಭೆಯಲ್ಲಿ ನಗರ ಹಾಗೂ ತಾಲೂಕಿನ ಎಲ್ಲಾ ದಲಿತ ಮುಖಂಡರುಗಳು ಹಾಜರಿದ್ದರು. ಮಾತಾಡ್ರಿ ಗಣಪತಿ ಉತ್ತರ ಕೊಡ್ತೀನಿ ನಾನು. ಇನ್ನೇನು ನೀವು ಇಲ್ಲಿ ಪಾಪ ಏನ್ ಡಿಸ್ಕಸ್ ಮಾಡ್ತಾರೆ ಕಷ್ಟಪಟ್ಟು ಏನಂಬುದು ಬಂದು ಉಳಿಯ ಹೋಗ್ತಿರೋದಕ್ಕೆ ಒಳ್ಳೆ ಕಾರ್ಯಕ್ರಮಕ್ಕೆ ಇನ್ನೇನು ಮತ್ತೆ ಒಳ್ಳೆ ಚೆನ್ನಾಗಿ ಪ್ರಶ್ನೆ ಚೆನ್ನಾಗಿ ನಡೀತದೆ ಕಾರ್ಯಕ್ರಮ. ನಿಮ್ಮ ಹತ್ರ ಇದ್ರೆ ಹಾಳಾಗೋದು, ನಿಮ್ಮ ಹತ್ರ ಒಬ್ಬರಿಗೆ ಹಾಳಾಗೋದು ಮೀಟಿಂಗ್ ಅರ್ಥ ಆಯ್ತಾ? ಬಾಬಾ ಇದಕ್ಕೆ ಆಫೀಸಿಗೆ ಬಂದು ನೀವು ಆಫೀಸಿಗೆ ಬಂದು ವೈಯಕ್ತಿಕವಾಗಿ ನಾವು ಮಾತಾಡಿ ಬಂದು ಸುಮ್ಮನೆ ಕುತ್ಕೊಂಡ್ರಿ ಗಣಪತಿ ಕೂತ್ಬಿಡೋದು ಗಣಪತಿನ ಏನ ಮತ್ತೆ ಏನ್ ಡಿಸ್ಕಸ್ ಮಾಡ್ತೀವಿ ಮೀಟಿಂಗ್ ನಾವು ಮಾಡ್ತಾರೆ. ಬುಕ್ಲೆಟ್ ಕೊಟ್ಟವರೇ ಹೇಳ್ತಾವ್ ಪ್ರಶ್ನೆಗಳ ಉತ್ತರ ಕೊಡ್ತಾ ಮಾತಾಡ್ರಿ.